ಓ ಸಾರಿ ಸರ್, ತುಂಬ ದಿನ ಆದ್ಮೇಲೆ ನೋಡಿದ್ನಲ್ಲ, ಸೊ ನೀನ್ ಡ್ಯಾನ್ಸ್ ಮಾಡಿ ತೋರ್ಸ್ ನೋಡೋಣ. ಮ್ಯೂಸಿಕ್. ದೀಪಿಕಾ, ನೀನ್ ನನ್ನ ಸಿನಿಮಾಗೆ ಸೈನ್ ಮಾಡ್ಬೇಕು. ಹಲೋ, ನೀನ್ ನನ್ನ ಪ್ರಾಜೆಕ್ಟ್ಗೆ ಸೈನ್ ಮಾಡ್ಬೇಕು. ನೋಡಿ ಸರ್, ಒನ್ಸ್ ಅಪಾನ್ ಎ ಟೈಮ್ ನೀವು ನನಗೆ ಲೈಫ್ ಕೊಟ್ಟೋರು, ಕೆಲಸ ಕೊಟ್ಟೋರು, ನಿಮ್ಮ ಹತ್ರ ಏನೂ ಇಲ್ಲ, ಆದರೂ ನಿಮಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಇಲ್ಲ ಅಂತ ಹೇಳಿದ್ರೆ ನೀವು ಡಿಕ್ಷನರಿನಲ್ಲಿ ಇಲ್ಲ ಅನ್ನೋ ಪದಾನೇ ತೆಗ್ದುಬಿಡ್ತೀರಿ. ಅದಕ್ಕೆ ನಿಮ್ಮಿಬ್ರಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ನಾನು ಒಂದು ಡಿಸಿಷನ್ ಬಂದಿದ್ದೀನಿ. ಏನದು? ನಾನು ರಣವೀರ್ ಕಿಂಗ್ ಜೊತೆ ಒಂದು ಪ್ರಾಜೆಕ್ಟ್ನ ಸೈನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬಾಯ್ ದೀಪಿಕಾ. ದೀಪಿಕಾ, ಸಿ ಯು ಲೇಟರ್, ಬಾಯ್. ನಾನ್ ದೀಪಿಕನ್ ಕರ್ಕೊಳ್ದೆ ಈ ಸ್ಟೇಜ್ ಇಂದ ಹೋಗಲ್ಲ. ಹೌದಾ? ಲೋನ್ ರಿಕವರಿಗೆ ಅಂತ SBI ಅವ್ರು ಫೋನ್ ಮಾಡಿದ್ರು, ಅವ್ರು ಬರ್ತಾರಂತ ಹೇಳಿ. ಬೇಡ 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 ಬೇಡ, ನಮ್ಮ ಚಿಕ್ಕಪ್ಪನ ಮಗಳು ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಅಂತ ಕಾಯ್ತಿದ್ದಾಳು. ನಾನು ಬರ್ತೀನಿ. ಯಾವ್ದ್ರಲ್ಲಿ ಹೋಗೋದು? ವಾ ಎಂತ ಹೇಳಿ ಸರ್? 5 ರೂಪಾಯಿ ಕೊಡ್ತೀನಿ, ಬಸ್ ಸ್ಟ್ಯಾಂಡ್ ಗಂಟೆ ಡ್ರಾಪ್ ಮಾಡ್ತೀಯಾ? ನಾನೇ 10 ರೂಪಾಯಿ ಕೊಡ್ತೇನೆ, ನನ್ನ ಡ್ರಾಪ್ ಮಾಡಿ. ಆಯ್ತು ಬನ್ನಿ. ವಿಜಯ್ ಪಲ್ಯ, ನನ್ ಮುಂದೆನೆ ದೀಪಿಕಾ ನೋಡ್ಕೊಂಡೆ ಡೇಟ್ ಕೇಳೋದಲ್ದೆ ಅವಳ ಜೊತೆ ಡ್ಯಾನ್ಸ್ ಬೇರೆ ಮಾಡ್ತೀಯಾ? ನಾನ್ ಸ್ಕೂಲ್ಗೆ ಹೋಗ್ತಿದ್ದಾಗ ಟೀಚರ್ಸೇ ಕ್ಲಾಸ್ ಬಂಕ್ ಹಾಕ್ತಿದ್ರು. ನಾನು ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿದ್ದೀನ, ನೀವು ಆಕ್ಸ್ಫರ್ಡ್ ಡಿಕ್ಷನರಿ ಅಂತ ಯೂಸ್ ಮಾಡ್ತಿದ್ದೀರಾ. ನಾನು ರಫ್ ವರ್ಕ್ ಮಾಡಿದ್ದೀನ, ವಿಕಿಪೀಡಿಯಾ ಅಂತ ಯೂಸ್ ಮಾಡ್ತಿದ್ದೀರಾ. ಡೋಂಟ್ ಮೆಸ್ ವಿತ್ ರಜನಿ. ಮೈಂಡ್ ಇಟ್. ಬರಲ್ಲ? ನಾನು ಅಭಿಮಾನಿಗಳಿಗೆ ಯಾವತ್ತೂ ಏನೂ ಇಲ್ಲ ಅಂದಿಲ್ಲ. ಇಷ್ಟೊತ್ತು ಇವ್ರು ಹೇಳಿದ್ದೇನು ಗೊತ್ತಾ? MUTH ಅಂತ ಟೈಪ್ ಮಾಡಿ 57575ಗೆ ಆರಾಮಾಗಿ ಮೆಸೇಜ್ ಕಳಿಸ್ತೀವಿ ಅಂತ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.